ಹಾಯ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತಿನ ದಿನ ಮಧ್ಯಾಹ್ನದ ಒಂದು ಶಾರ್ಟ್ ವಿಡಿಯೋ ಟೈಪಲ್ಲಿ ನಾನು ಒಂದು ಸೀಗಡಿ ಮೀನಿನ ಪುಡಿ ಚಟ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಸೀಗಡಿ ಮೀನನ್ನು ತೊಗೊಳ್ತೀನಿ. ಇದನ್ನು ಇಂಗ್ಲೀಷಲ್ಲಿ ಫ್ರಾನ್ ಅಂತೇಳ್ಬಿಟ್ಟು ಕರೀತಾರೆ. ಇದು ಸ್ಮಾಲ್ ಫ್ರಾನು, ನಮ್ಮ ಕಡೆಯಲ್ಲಿ ಸಣ್ಣ ಸೀಗಡಿ ಅಂತೇಳ್ಬಿಟ್ಟು ಕರೀತಾರೆ. ಇದಕ್ಕೆ ನಾನು ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದು 6 ಮೆಣಸಿನ್ಕಾಯಿನ ತೊಗೊಳ್ತೀನಿ. ಖಾರವಾಗಿರೋದು, ಇದಕ್ಕೆ ಖಾರ ಆದರೆ ತುಂಬ ಚೆನ್ನಾಗಿರುತ್ತೆ. ಉದ್ದ ಇರುತ್ತಲ್ವ, ತೆಳ್ಳಗೆ ಕಡ್ಡಿ ಥರ, ಕಡ್ಡಿಕಾಯಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೀವು ಬೇಕಾದರೆ ಕಡ್ಡಿಕಾಯಿ ಮತ್ತು ಹಾಗೆ ದಪ್ಪ ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ, ಆ ಖಾರ ಇಲ್ಲದೆ ಇರೋದು ಅದನ್ನು ಕೂಡ ಬಳಸ್ಬೋದು. 2 ಪ್ರಮಾಣದಲ್ಲಿ ತೊಗೊಂಡ್ರೆ ಆಯಿತು. ಇಲ್ಲಿ ನೋಡ್ಬೋದು, ಅದನ್ನ ಮೆಣಸಿನ್ಕಾಯಿನ ಹುರ್ಕೊಂಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದು ಆನಂತರ ನಾವು ಅದೇ ಕಡಾಯಿಗೆ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಸೀಗಡಿನ ಮೀಡಿಯಮ್ ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ತಾ ಬರೋಣ. ಯಾಕಂತ ಹೇಳಿದರೆ ಇದು ತುಂಬಾ ತೆಳುವಾಗಿರುತ್ತೆ. ಹೈ ಫ್ಲೇಮಲ್ಲಿ ಕೊಟ್ಬಿಟ್ರೆ ನಾವು ಬೇಗನೆ ಸೀದೋಗುತ್ತೆ. ಹಾಗಾಗಿ ಇದನ್ನ ಮೀಡಿಯಮ್ ಆ್ಯಂಡ್ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಆನಂತರ ಇದಕ್ಕೆ ಒಂದು 5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಆರಿದ ನಂತರ ನಾವು ಕೈಯಲ್ಲಿ ಇಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿದರೆ ಅದು ಪುಡಿ ಆಗುತ್ತೆ. ಆ ರೀತಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಚಟ್ನಿ. ಈಗ ಕುಟ್ಲಿಕ್ಕೆ ಅಂತೇಳ್ಬಿಟ್ಟು ಒಂದು ಕುಟಾಣಿನ ತೊಗೊಂಡಿದ್ದೀನಿ. ಆ ಕುಟಾಣಿಗೆ ನಾವು ಮೊದಲನೇದಾಗಿ ಒಂದು 6 ಒಣ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಹಾಗೆ 5 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋರಿಗೆ ಜಾಸ್ತಿ ಹಾಕೋಬೋದು, ಇಲ್ಲ ಅಂತ ಹೇಳಿದರೆ 5 ಗೆಡ್ಡೆಯಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು 100 ಗ್ರಾಮ್ನಾಗುವಷ್ಟು ಸೀಗಡಿ ಮೀನನ್ನು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಬಳಸಿದೆ. ಇದನ್ನ ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ನಾವು ಕುಟ್ಕೋಬೇಕು. ಇದು ತುಂಬಾ ಚೆನ್ನಾಗಿ ಬಾಣಂತಿಯರಿಗೆ ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಚೆನ್ನಾಗಿರುತ್ತೆ. ಜ್ವರ ಬಂದು ಶೀತ, ಕೆಮ್ಮು, ನೆಗಡಿ ಇದು ಆದಾಗ ಬಾಯಿ ಒಂದು ರೀತಿ ಕೆಡುತ್ತೆ ನೋಡಿ. ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋದರೂ ಕೂಡ ಅದು ಬಾಯಿ ರುಚಿನೇ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಇದನ್ನು ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಕೆಟ್ಟಿರೋವಂಥ ಬಾಯಿ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ರೊಟ್ಟಿ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿನ್ನಲಿಕ್ಕಂತೂ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಈಗ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆನಂತರ ನಾವು ಕುಟ್ಕೋಬೇಕು. ಕುಟ್ಟಿದ ನಂತರ ಪುಡಿ ಚಟ್ನಿ ಕೂಡ ತಯಾರಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಇನ್ನೂ ಆದಷ್ಟು ಒಳ್ಳೆಯ ವಿಡಿಯೋಗಳನ್ನು ನಾನು ನಿಮಗೆ ಹೊಸ ರೆಸಿಪಿಗಳ ಮೂಲಕ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಜೋಳದ ರೊಟ್ಟಿ ಜೊತೆಗೆ ಸೀಗಡಿ ಮೀನಿನ ಪುಡಿ ಚಟ್ನಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ.